ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ದೇಶದ ಸ್ವತಂತ್ರ ಹೋರಾಟಗಾರರನ್ನು ನಾವು ಪ್ರತಿನಿತ್ಯ ಸ್ಮರಿಸಬೇಕು. ಸಿಕಲ್ ರಾಮಚಂದ್ರಗೌಡ. ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ತನು ಮನ ಧನ ಅರ್ಪಿಸಿದ ಹಾಗೂ ದೇಶಕ್ಕಾಗಿ ಹುತಾತ್ಮರಾದ ಎಲ್ಲರನ್ನೂ ಕೂಡ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸ್ಮರಿಸಬೇಕು. ಆ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸುವಂತಾಗಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ನಗರದ ಮಯೂರ ವೃತ್ತದಲ್ಲಿನ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ನಮ್ಮೆಲ್ಲರಿಗೂ ದೇಶ ಮುಖ್ಯವಾಗಬೇಕು. ದೇಶದ ನಂತರವೇ ಮಿಕ್ಕೆಲ್ಲ ಎನ್ನುವ ಭಾವನೆ ನಮ್ಮೆಲ್ಲರಲ್ಲೂ ಮೂಡಿದಾಗ ಮಾತ್ರ ದೇಶವು ಸುಭದ್ರತೆಯಿಂದ ಇರುತ್ತದೆ. ನಾವು ಕೂಡ ಸುಭದ್ರತೆಯಿಂದ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ವಿಶ್ವದ ಮಟ್ಟದಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ವಿಶ್ವದ ಅಗ್ರಮಾನ್ಯ ಆರ್ಥಿಕ ದೇಶವಾಗಿ ಬೆಳೆಯುತ್ತಿದ್ದು, ಮೋದಿ ಅವರ ಎಲ್ಲ ಯೋಜನೆಗಳಿಗೂ ನಾವು ಕೈಜೋಡಿಸುವ ಮೂಲಕ ನಮ್ಮ ಭಾರತವು ವಿಶ್ವ ನಾಯಕನ ಪಟ್ಟ ಅಲಂಕರಿಸಬೇಕೆನ್ನುವುದು ನಮ್ಮೆಲ್ಲರ ಹೆಬ್ಬಯಕೆ ಎಂದು ಹೇಳಿದರು. ಭಾರತ ಮಾತೆ, ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ಸಿಹಿ ಹಂಚಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್.ಎಸ್. ಮುರಳೀಧರ್, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಜಿಲ್ಲಾ ಮಾಧ್ಯಮ ಸಂಚಾಲಕ ಮಧುಚಂದ್ರ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ನಿಕಟಪೂರ್ವ ಅಧ್ಯಕ್ಷ ಕಂಬದಳ್ಳಿ ಸುರೇಂದ್ರಗೌಡ, ನಗರ ಮಂಡಲ ಅಧ್ಯಕ್ಷ ನರೇಶ್, ನಗರಸಭೆ ಸದಸ್ಯ ಎ. ನಾರಾಯಣಸ್ವಾಮಿ, ಆನೆಮಡುಗು ಮುರಳಿ, ಪಲ್ಚೆರ್ಲು ಸೋಮಶೇಖರ್, ಮಧು, ಬೆಳ್ಳೂಟಿ ಸುಜಾತಮ್ಮ, ಮಂಜುಳಾ, ತ್ರಿವೇಣಿ, ನಂದಿನಿ ಹಾಜರಿದ್ದರು. ಮಾಡಿ ಭಾರತ್ ಮಾತಾ ಕೀ ಜೈ. ಹಾಡೋಣ. ಬೋಲೋ ಭಾರತ್ ಮಾತಾ ಕೀ ಜೈ. ರಾಷ್ಟ್ರಗೀತ್ ಶುರು. ಜನಗಣ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಸಿತರಂಗ ತವ ಶುಭ ನಾಮೆ ಜಾಹೇ ಗಾಹೇ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. 1947 ಆಗಸ್ಟ್ 15ನೇ ತಾರೀಕು ಏನು ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಂಡು ಭಾರತದಲ್ಲಿರ್ತಕ್ಕಂಥ ದೋಚ್ ಜನರನ್ನ, ಭಾರತ ಎಲ್ಲಾ ಜನರನ್ನ ಕಂಗಾಲಿ ಗಡಿಸಿರ್ತಕ್ಕಂಥ ಕ್ಷಣಗಳಲ್ಲಿ ನೂರಾರು ವರ್ಷ ಭಾರತೀಯರಿಗೆ ಸ್ವಾತಂತ್ರ್ಯ ಇಲ್ದಿರ ಒದ್ದಾಡಬೇಕಾಗಿದೆ. ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ, ವಿದ್ಯಾರ್ಥಿಗಳಿರ್ಬೋದು, ಸೈನಿಕರಿರ್ಬೋದು, ಸಾಕಷ್ಟು ಪ್ರಜೆಗಳಿರ್ಬೋದು, ಸ್ವಾತಂತ್ರ್ಯಕ್ಕೋಸ್ಕರ ಹಗಲಿರುಳು ದುಡಿದು ಸ್ವಾತಂತ್ರ್ಯವನ್ನ ತಗೊಂಡಿರ್ತಕ್ಕಂಥ ದಿವಸ 1947 ಆಗಸ್ಟ್ 15ನೇ ತಾರೀಕು. ಏನು ನಮ್ಮ ಇವತ್ತು ಕೂಡ ನಮ್ಮ ಪ್ರಧಾನಮಂತ್ರಿಗಳ ಕರೆ ಮೇರೆಗೆ, ಆಜ್ಞೆ ಮೇರೆಗೆ ನಮ್ಮ ಹೆಣ್ಮಕ್ಕಳನ್ನ ಸಿಂಧೂರವನ್ನು ತಗೊಂಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಏನು ಬುದ್ಧಿ ಕಲಿಸಿ ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಕೇವಲ 3 ದಿವಸಗಳಲ್ಲಿ ಪಾಕಿಸ್ತಾನವನ್ನು ಒಡೆದು ಪ್ರಪಂಚದಲ್ಲೇ ಭಾರತ ಅಂದ್ರೆ ಏನು ಅಂತ ಎತ್ತಿ ಹಿಡಿದು ತೋರಿಸಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಮಾಡಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಮೋದಿಜಿಯವರ ಕೊಡುಗೆ ಅಪಾರ ಕೊಡುಗೆಯಾಗಿದೆ. ಮತ್ತೊಬ್ಬ ನಮ್ಮ ಭಾರತ ಮಾತೆಯ ಪುತ್ರನಾಗಿ ನರೇಂದ್ರ ಮೋದಿಜಿಯವರು ಇವತ್ತು ಗಾಂಧೀಜಿಯವರು ಎಷ್ಟು ಹೆಸರು ತಗೊಂಡಿದ್ದಾರೆ, ಅದೇ ನಿಟ್ಟಿನಲ್ಲಿ ಇವತ್ತು ಭಾರತೀಯರನ್ನೆಲ್ಲ ಇವತ್ತು ಉಳಿಸೋದಕ್ಕೆ, ಬಲಿಸೋದಕ್ಕೆ, ಭಾರತನ 4ನೇ ಸ್ಥಾನಕ್ಕೆ ತರೋದಕ್ಕೆ ಏನು ದುಡಿತಾ ಇದ್ದಾರೆ. ಅವ್ರಿಗೂ ನಾವೊಂದು ಜಯಕಾರವನ್ನು ಇವತ್ತು ಹೇಳಬೇಕು ಭಾರತ ಮಾತೆ ಜೊತೆಗೆ ಅಂತ ಹೇಳಿ ತಮ್ಗೆಲ್ಲ ವಿನಂತಿ ಮಾಡ್ಕೊತೀವಿ. ಭಾರತ ಮಾತಾಗೆ, ಭಾರತ ಮಾತಾಗೆ. ನಮಸ್ಕಾರಗಳು.